ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸಸ್ ಲಿ ಕಿಚನ್. ಇವತ್ತು ಸಿಂಪಲ್ಲಾಗಿ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಹಾಕೋ ಹೊಸ ರೆಸಿಪೀಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ಈ ಸಿಂಪಲ್ಲಾಗಿರುವಂತಹ ನಾಟಿ ಕೋಳಿ ಸಾರು ಹೇಗೆ ಮಾಡೋದು ಅಂತ ನಾವು ಮಾಡ್ತಾನೆ ನೋಡ್ಕೊಳ್ಳೋಣ. ನಾವು ಮನೆ ಪಕ್ಕದಲ್ಲಿ ಸ್ವಲ್ಪ ಜಮೀನಲ್ಲಿ ನಾಟಿ ಕೋಳಿ, ಹಸು ಎಲ್ಲ ಸಾಕ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ನಾವು ಹೋಗಿ ಒಳ್ಳೆ ಒಂದು ನಾಟಿ ಕೋಳಿನ ಇಟ್ಕೊಂಡು ಬಂದು ಸಾರು ಮಾಡೋಣ. ನಮ್ಮ ಜೊತೆಗೆ ನೀವು ಬಂದು ನೋಡಿ. ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಒಂದು ಹಳ್ಳಿಗೆ ಬಂದಷ್ಟು ಒಂದು ಫೀಲ್ ಆಗುತ್ತೆ. ನಮ್ಮ ಮಕ್ಕಳು ಎಲ್ಲ ಪ್ರಾಣಿ, ಹಸು ಎಲ್ಲ ಕೋಳಿಗಳನ್ನ ತುಂಬ ಖುಷಿಯಿಂದ ನೋಡ್ತಾ ಇದ್ದಾರೆ. ಇಲ್ಲಿ ಒಂದು ಪಕ್ಕದಲ್ಲೇ ಅವ್ರದ್ದು ಮನೆಯೂ ಇದೆ. ಅಲ್ಲೂ ಕೂಡ ಸ್ವಲ್ಪ ಕೋಳಿ, ಹಸುನ ಮತ್ತು ಮೇಕೆನ ಎಲ್ಲ ಸಾಕ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಮಕ್ಕಳೆಲ್ಲ ಪ್ರಾಣಿಗಳ ಹತ್ರ ಹೋಗಿ ಕರುನೆಲ್ಲ ಮುಟ್ಟಿ ಆಟಾಡ್ಕೊಂಡಿದ್ದಾರೆ. ಇಲ್ಲಿ ಒಂದು ಕೋಳಿಯ ಬೆಲೆ ರೀತಿಯಲ್ಲಿ ಕೋಳಿನ ಸೇಲ್ ಮಾಡ್ತಾರೆ. ನಾವು ಒಂದು ಒಳ್ಳೆ ಕೋಳಿನ ತಗೊಂಡಾಯಿತು. ಹಾಗೆ ಪಕ್ಕದಲ್ಲಿ, ಅವ್ರ ಮನೆ ಪಕ್ಕದಲ್ಲಿ ಒಂದು ಹಳ್ಳಿಯ ರೀತಿಯಲ್ಲಿ ಮನೆಯನ್ನು ಕಟ್ಟಿದ್ದಾರೆ. ನಮ್ಮ ಯಜಮಾನ್ರು ಅವ್ರ ಜೊತೆ ಕೂತ್ಕೊಂಡು ಹಾಗೆ ಎಂಜಾಯ್ ಮಾಡಿಕೊಂಡು ಮಾತಾಡ್ತಾ ಇದ್ದಾರೆ. ನೀವು ನೋಡ್ಬೋದು ವಿಡಿಯೋನಲ್ಲಿ. ಸರಿ ಫ್ರೆಂಡ್ಸ್, ನಾವು ಕೋಳಿ ಎಲ್ಲ ತಗೊಂಡಾಯಿತು. ಮನೆಗೆ ಹೋಗಿ ಸೂಪರಾಗಿ ಸಿಂಪಲ್ಲಾಗಿ ಒಂದು ಸಾರನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾಟಿ ಕೋಳಿನ ಚೆನ್ನಾಗಿ ಅರಿಶಿನ ಪುಡಿ ಹಾಕಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದೂವರೆ kg ಅಷ್ಟು ಇರುತ್ತೆ. ಈಗ ನಾವು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ನಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಒಂದು 4 ಚಕ್ಕೆ, ಒಂದು 5 ಲವಂಗವನ್ನು ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಸ್ಬೆಂಡೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇದ್ರ ಜೊತೆಗೆ ಒಂದು 10ರಿಂದ 15 ಸಾಂಬಾರು ಈರುಳ್ಳಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನೀವು ದೊಡ್ಡ ಈರುಳ್ಳಿನ ಕೂಡ ಒಂದು ಈರುಳ್ಳಿನ ಹಾಕ್ಕೊಳ್ಬೋದು ಸಣ್ಣದಾಗಿ ಹಚ್ಚಿ. ಒಂದು 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಅದನ್ನು ಕೂಡ ನಾವು ಜೊತೆಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಇದು ಸಾಫ್ಟಾಗಿ ಇದು ಬೆಂದಿದೆ. ಈಗ ಈ ಸಾರಿಗೆ ಬೇಕಾದಷ್ಟು ಉಪ್ಪನ್ನು ನಾವು ಸೇರಿಸ್ಕೊಳ್ಳೋಣ. ಈಗ ನಾವು ತೊಳೆದಿಟ್ಟಿರುವಂತಹ ನಾಟಿ ಕೋಳಿಯನ್ನು ಈ ಟೊಮೆಟೊ ಜೊತೆಗೆ ಸೇರಿಸಿ, ಏನೇನು ನಾವು ಹಾಕಿದ್ದೀವಿ ಫ್ರೈಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು, ನಾವು 1 ಸ್ಪೂನಷ್ಟು ಖಾರದ ಪುಡಿಯನ್ನು ತಗೊಂಡಿದ್ದೀವಿ. ನೀವು ಖಾರಕ್ಕೆ ತಕ್ಕಷ್ಟು ಕಮ್ಮಿ ಜಾಸ್ತಿ ಮಾಡ್ಕೊಳ್ಳಿ. 2 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ಶಕ್ತಿ ಚಿಕನ್ ಮಸಾಲಾನ ಸೇರಿಸ್ಕೊಂಡಿದ್ದೀವಿ. ನೀವು ಬೇರೆ ಯಾವುದೇ ಚಿಕನ್ ಮಸಾಲ ಕೂಡ ಸೇರಿಸ್ಕೊಳ್ಬೋದು. ನಾವು ಯಾವಾಗಲೂ ನಮ್ಮ ಮನೆಯಲ್ಲೇ ರುಬ್ಬಿರುವಂತಹ ಸಾರಿನ ಪುಡಿನ ಸೇರಿಸ್ಕೊಳ್ತಾ ಇದ್ದು, ಖಾಲಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಇದನ್ನು ಸೇರಿಸ್ಕೊಂಡಿದ್ದಾರೆ. ಒಂದು ಕೈ ಹಿಡಿಯಷ್ಟು ತೆಂಗಿನಕಾಯಿನ ಚೆನ್ನಾಗಿ ರುಬ್ಬಿಬಿಟ್ಟು ಅದ್ರ ಜೊತೆಗೆ ಒಂದು ಕೈ ಹಿಡಿಯಷ್ಟು ಸಾಂಬಾರು ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದಾರೆ. ಒಂದು 10 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಪೀಸು ಶುಂಠಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ಮೆಣಸಿನ ಕಾಳು, 2 ಚಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದನ್ನು ಕೂಡ ಈ ಕುಕ್ಕರ್ನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಎಷ್ಟು ನೀರು ಬೇಕು ಅಷ್ಟು, ಸ್ವಲ್ಪ ನಾಟಿ ಕೋಳಿ ಸ್ವಲ್ಪ ನೀರಿದ್ರೇ ಚೆನ್ನಾಗಿರುತ್ತೆ, ಸ್ವಲ್ಪ ತೆಳ್ಳಗಿದ್ರೆ. ಈ ಸ್ಟೇಜ್ನಲ್ಲಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿ, ಸ್ವಲ್ಪ ಕಮ್ಮಿ ಇದ್ದರೂ ಕೂಡ ಸೇರಿಸಿ ನಾವು ಕುಕ್ಕರ್ನಲ್ಲಿ ಮುಚ್ಚಳ ಹಾಕಿ ಮುಚ್ಚಿಬಿಡೋಣ. ಒಂದು 4ರಿಂದ 5 ವಿಸಿಲ್ ಬಿಟ್ಟು ನೋಡಿದ್ರೆ ಸಖತ್ ಸೂಪರಾಗಿರುವಂತಹ ನಾಟಿ ಕೋಳಿ ಸಾರು ಘಮಘಮಿಸುವ ರೆಡಿ ಆಯಿತು. ಮುದ್ದೆಗೆ, ಅನ್ನಗೆ ಸಖತ್ ಸೂಪರಾಗಿರುತ್ತೆ. ಖಂಡಿತ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ.
ನೀವು ಕೊಡೋ ಒಂದೊಂದು ಕಮೆಂಟು ನನಗೆ ಹೊಸ ರೆಸಿಪೀಸ್ ಮಾಡೋದಕ್ಕೆ ಒಂದು ಬೂಸ್ಟ್ ಆಗಿರುತ್ತೆ. ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಿಸಸ್ ಲೀ ಕಿಚನ್. ಇನ್ನೊಂದು ಸೂಪರಾಗಿ ಸಿಂಪಲ್ಲಾಗಿರುವ ರೆಸಿಪಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.